ವಸತಿ ನಿಲಯಗಳ ಸಿಬ್ಬಂದಿ ಕಡಿತ ನೀತಿ ಖಂಡಿಸಿ ಸೇವಾ ಭದ್ರತೆ ಹಾಗೂ ಬಾಕಿ ವೇತನ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಕೈಗೊಂಡು ವಸತಿ ನಿಲಯಗಳ ಸಿಬ್ಬಂದಿ ಕಡಿತ ನೀತಿ ಖಂಡಿಸಿ ಸೇವಾ ಭದ್ರತೆ ಮತ್ತು ಬಾಕಿ ವೇತನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಭೀಮಶೆಟ್ಟಿ ಎಂಪಳ್ಳಿ, ಮೇಘರಾಜ್ ಕಟಾರೆ, ನಾಗರಾಜ್ ಕಟ್ಟಿಮನಿ, ಕಾಶಿನಾಥ್ ಬಂಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೊರಗುತ್ತಿಗೆ ನೌಕರರ ಸಮಸ್ಯೆ ಎಷ್ಟೆಲ್ಲ ಹೋರಾಟ ಮಾಡಿದ್ರೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾನೆ ನಡೆದಿದೆ, ಕಡಿಮೆ ಆಗ್ತಾ ಇಲ್ಲ. ಯಾವ ರೀತಿ ನಾವು ಹೋರಾಟ ಮಾಡಿದ್ದೇವೆ ಆ ರೀತಿ ಸರ್ಕಾರ ಸಮಸ್ಯೆನೇ ಹೆಚ್ಚಿಗೆ ತರಲಾಕ್ಕೆ ಶುರು ಮಾಡೋದು. ಅಂದ್ರೆ ಬಡವರ ಗೋಳು ಕೇಳೋಂಥ ಸರ್ಕಾರ ಇದು ಅಲ್ಲ ಅಂತೇಳಿ ಸಾಬೀತು ಮಾಡ್ಲತ್ತದ. ಇವತ್ತು ನಾವು ಸಿಬ್ಬಂದಿ ಇವತ್ತು ಮೊದಲು ಹಿಡಿದು 50 ಜನ ಇದೆ ಹಾಸ್ಟೆಲ್ ಎಂದು ಹುಟ್ಟ್ಯಾರ. ಅವಾಗಿನ ಹಿಡಿದು 5 ಜನ ಸಿಬ್ಬಂದಿ ಯಾರು 100ಕ್ಕೆ. ಒಂದು ವಾಚ್ಮ್ಯಾನ್ ಅಂದರೆ ಲೇಡೀಸ್ ಹಾಸ್ಟೆಲ್ಗೆ 6 ಜನ ಇರ್ತಾರೆ. ಅಂಥದ್ದು ಹೋಗಿ 4 ಜನರ ಮೇಲೆ ಹಾಸ್ಟೆಲ್ ನಡೆಸ್ಬೇಕಂತೇಳಿ ಸಿದ್ದರಾಮಯ್ಯನ ಸರ್ಕಾರ ಆರ್ಡರ್ ಮಾಡ್ಯದ. ಅದಕ್ಕೆ ನಾವು ವಿರುದ್ಧ ಮಾಡ್ತೇವೆ. ಸಮಾಜ ಕಲ್ಯಾಣ ಮೊದಲು ಮಾಡ್ಯದ, ಆಮೇಲೆ ಈಗ BCMನೂ ಮಾಡ್ಯದ, ಮುಂದೆ ಮೈನಾರಿಟಿನೂ ಮಾಡ್ತದೆ. ಅದಕ್ಕೆ ರೊಟ್ಟಿ ಕೂಡ ಮಷಿನ್ ಮಾಡೋದು, ರೊಟ್ಟಿ ಕೊಡ್ತೇವೆ ಎಲ್ಲರಿಗೆ, ರೊಟ್ಟಿ ಮಾಡೋ ಮಷಿನ್ ಕೊಡ್ತೇವೆ ನಿಮಗೆಲ್ಲ ಅಂಥೇಳಿ ಈಗ ಮಷಿನ್ ಕೂಡ ಹೆಸರಿನ ಮ್ಯಾಗ ಈಗ ತೆಗ್ದಾರ. ಇನ್ನು ಮಷಿನ್ಗಳು ಕೆಲವೊಂದು ಕಡೆ ಕೊಟ್ಟಾರ, ಅವು ಚಾಲೂಣಿ ಮಾಡಿ ನೋಡ್ಯಾರ, ಅದು ಸಕ್ಸಸ್ ಆಗಿಲ್ಲ, ಆ ಮಷಿನ್ ಆಗಿಲ್ಲ. ಆದ್ರೆ ಇನ್ನೂ ಮಷಿನ್ ಖರೀದಿನಿ ಅಂದ್ರೇನು ಇವರು ಸರ್ಕಾರಿ ಅಧಿಕಾರದಾಗಿದ್ದಂಥವ್ರು, ಮಂತ್ರಿಗಳಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು, ಇದು ದುಡ್ಡು ಗಳಿಸೋದು ಒಂದು ಹುಣ್ಯಾರಿದು ಮಷೀನು. ಅದು 2 ಲಕ್ಷ ಬಿದ್ದರೆ ಅದು 5 ಲಕ್ಷ ಖರ್ಚು ಹಾಕಿ ದುಡ್ಡು ತಿನ್ನಕ್ಕೆ ಸೈಲತ್ತಾರೆ ವಿನ ಇಲ್ಲಿ ಬಡವರು ಸೈಲತ್ತಾರೆ ಅಂತ ಅವ್ರು ಸರ್ಕಾರದವ್ರು ನೋಡ್ತಾ ಇಲ್ಲ. ಮಷಿನ್ ಕೊಡ್ತೀವಮ್ಮ ಹೆಸರು ಮ್ಯಾಗ ಏನು ಈಗ ಸಿಬ್ಬಂದಿ ಕಡಿತ ಮಾಡ್ಯಾರ. ಹಲವಾರು ಕಡೆಗೆ ಸಮಾಜ ಕಲ್ಯಾಣದಾಗಂತೂ ತೆಗೆದೇ ಬಿಟ್ರೆ, BCMನೂ ತೆಗೆದಾರ. ಅದು 4 ಮಂದಿ ಸಿಬ್ಬಂದಿಗಳು ಇದ್ರೂ ಕೂಡ ಆ ಸಿಬ್ಬಂದಿಗೆ 150 ಮಕ್ಕಳ ತನಕ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಅವ್ರ ಬಳಿ ಮಾನವತೆನೇ ಇಲ್ಲ. ಅವ್ರೇನು ರೊಟ್ಟಿ ಗಿಟ್ಟಿ ಅನ್ನಾಗಿನ್ನ ತಿಂತಾರಿಲ್ಲ, ಅಧಿಕಾರದಾಗಿದ್ದವ್ರು ಗೊತ್ತಿಲ್ಲ. ಅವ್ರು ನಮ್ಮ ಭಾಗದವ್ರು ಅವ್ರು ಇವ್ರಿಗಾರು ಆಗಬೇಕಲ್ಲ. ಹೈದರಾಬಾದ್ ಕರ್ನಾಟಕ ರೊಟ್ಟಿ ಮಾಡೋ ಪ್ರದೇಶದಾಗ ಸಿಬ್ಬಂದಿ ಹೆಚ್ಚಿಗೆ ಬೇಕಂತೇಳಿ ನಮ್ಮ ಭಾಗದವ್ರು ಇವ್ರೇನು ಬೆಣ್ಣೆ ತಿಂದು ಕುಂತಾರ. ಎಲೆಕ್ಷನ್ ಆಯ್ತು ಇವ್ರದ್ದು, ಈಗ ಮತ್ತೆ ಮುಂದೆ ಚುನಾವಣೆ ಬರೋದ. ಇವ್ರು ಇದೇ ರೀತಿ ನಕರ ಮಾಡಿದ್ರೆ ಇವ್ರು ಚುನಾವಣೆದಾಗ ಸರಿಯಾಗಿ ಪಾಠ ಕಲಿಸ್ತದೆ ಮುಂದೆ ಸರ್ಕಾರಕ್ಕೆ. ಜನ ಬಿಡಲ್ಲ. ನೀವು ತಿಳ್ಕೊಂಡಿರ್ಬೇಕು ಗೆದ್ದೇವು ಅಂತೇಳಿ. ಏನೂ ಗೆದ್ದಿಲ್ಲ, ನಿಮ್ಮದು ನೇತ್ ಸರಿ ಇಲ್ಲ. ಅದಕ್ಕಾಗಿ ನಿಮಗೇನಾದ್ರು ಸರ್ಕಾರದಾಗಿದ್ದವರಿಗೆ ಜನ ಹೇಟ್ ಮಾಡ್ಯಾರ. ಈ ಸಲ ಇನ್ನೂ ಹೇಟ್ ಮಾಡ್ತಾರೆ. ನಿಮ್ಗೆ ಇದೇ ರೀತಿ ನಡ್ಕೊಂಡ್ರಿ ಬುದ್ಧಿ ಬಡವ್ರ ಮೇಲೆ ನೀವು ಹಾಕ್ತೀರಿ. ಮಾಡ್ರಿ, ನೀವು ಬೇರೆ ಬೇರೆ ಯೋಜನೆಗಳು ಅಭಿವೃದ್ಧಿ ಮಾಡಿರಿ. ಅದು ಅಭಿವೃದ್ಧಿ ಮಾಡೋದು ಬಿಟ್ಟು ಇದೇ ಅಭಿವೃದ್ಧಿ ಅಂತ ಮತ್ತಿಷ್ಟು ಜನಕ್ಕೆ ಗೋಳಾಡಿಸೋದೇ ಒಂದು ಅಭಿವೃದ್ಧಿ ಆಗಿದೆ ಇವರಿಗೆ. ಇವತ್ತು ಈ ಒಂದು ಹೊರಗುತ್ತಿಗೆಯಲ್ಲಿ ಕೂಡ ಮೀಸಲಾತಿ ಅಂತಂದರೆ ಇವರಿಗೇನು ನಾಚಿಕೆ ಶರ್ಮ ಏನೂ ಇಲ್ಲ. ಈ ಮೀಸಲಾತಿ ಎದಕ್ಕೆ ಬೇಕಾಗ್ತದೆ? ಹೊರಗುತ್ತಿಗೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಂತೂ ಕಳೆದ ಇದು ಹಾಸ್ಟೆಲ್ ಶುರುವಾಗಿ 45 ವರ್ಷದಿಂದ ಎಲ್ಲ ಬಡವರು ದಲಿತರೇ ಅದ್ರಾಗೆಲ್ಲ ಸೇರ್ಕೊಂಡ್ರು. ವಿಧವೆಯರು ಸೇರ್ಯಾರ, ಅನಾಥರು ಸೇರ್ಯಾರ, ಏನೂ ಇಲ್ಲ ಅಂತ ನಿರ್ಗತಿಕರೇ ಹಾಸ್ಟೆಲ್ದಾಗ ಸೇರ್ಯಾರ. ಆದ್ರೆ ಈಗ ಅದ್ರಾಗ ಮೀಸಲಾತಿ ತರ್ತಾರೆ. ಮೀಸಲಾತಿ ಅಂದ್ರೆ ಎಲ್ಲ ಅರ್ಧದ ಮೇಲೆ ಹೆಚ್ಚಿಗೆ ದಲಿತರು ಇವತ್ತು ಕೆಲಸ ಕಳ್ಕೊಬೇಕಾಗ್ತದೆ. ಮೀಸಲಾತಿ ತೊಗೊಂಡು ಬಂದಿದ್ದು ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ಈಗ ಇದ್ದವರಿಗೆಲ್ಲ ಮುಂದೆ ನೀವು ಹೊಸ ಹಾಸ್ಟೆಲ್ ಏನು ಮಾಡ್ತೀರಿ ಅಲ್ಲಿ ಮೀಸಲಾತಿ ಮಾಡಿರಿ. ಅವಾಗ ಎಲ್ಲ ಕಾಸ್ಟ್ ಜನರಿಗೆ ತೊಗೋರಿ, ನಮ್ದೇನು ಅಭ್ಯಂತರ ಇಲ್ಲ. ಈಗಾಗಲೇ ಏನಾರ ಅವ್ರು ಇದ್ದಲ್ಲೇ ಇರಬೇಕು. ಯಾಕಂದ್ರೆ ಅವಾಗ ಯಾರೂ ಇಲ್ದಕ್ಕೆ ಅವ್ರು ಮಾಡ್ಯಾರ. 300-500 ರೂಪಾಯಿ ಕೂಲಿದಾಗ ದುಡ್ದಾರ. ಅವ್ರಿಗೆ ಇವತ್ತು ಮೀಸಲಾತಿ ಹೆಸರು ಮ್ಯಾಗ ಹೊರೆ ಹಾಕಿದ್ರಿ ಅಂದ್ರೆ ನಿಮಗೆ ಸರ್ಕಾರಕ್ಕೆ ಶಾಪ ತಟ್ತದೆ. ನಿಮಗೆ ಶಾಪ ತಟ್ಟೋದು ಅಷ್ಟೇ ಅಲ್ಲ, ನೀವು ಎಂದೂ ಉಜ್ವಲ ಆಗಲ್ಲ. ನೀವು ಎಷ್ಟರ ಕೋಟ್ಯಾಧೀಶರು ರೊಕ್ಕ ತಿಂದು ಬದುಕೋರಿದ್ರೆ, ಬಂಗಾರ ತಿಂದು ಬದುಕೋರಿದ್ರೆ, ಮತ್ತು ಅಡಿಗೆನೇ ತಿಂದು ಬದುಕಬೇಕಲ್ಲ. ಹೆಣ್ಮಕ್ಳು ಮಾಡಿದಂಥ ಊಟ ತಿಂತೇವ ಮದಾರ ಅರಿವು ಇರಲಿ ನಿಮಗಂತ ನಾನು ಹೇಳ್ತೀನಿ. ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು.